ನಂದಿ ಲಾಂಛನ. ಸೂರ್ಯ ನಂದಿ ಚಂದ್ರಮ. ಸೂರ್ಯ ಚಂದ್ರ ನಂದಿ ಕತ್ತಿ ಕತ್ತಿ ಲಾಂಛನ. ಗುಪ್ತ ಬಾವಿ ನೋಡ್ರಿ ಇದು. ಗುಪ್ತ ಬಾವಿ ಖಾಲಿ ಐತ್ರಿ. ಗುಪ್ತ ಬಾವಿ ಸ್ನೇಹಿತರೆ ಇದು ಖಾಲಿ ಐತ್ರಿ ಗುಪ್ತ ಬಾವಿ. ಗುಪ್ತ ಬಾವಿ ಸ್ನೇಹಿತರೆ ಗುಪ್ತ ಬಾವಿ ಇದು. ಗುಪ್ತ ಬಾವಿ ಐತಿ ನೋಡ್ರಿ ಇದು. ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ ಇವತ್ತು ನೋಡ್ರಿ ಎಲ್ಲಿ ಬಂದಂದ್ರೆ ಕಿತ್ತೂರು ಬಂದಿವ್ರಿ. ಕಿತ್ತೂರಿನ ಕೋಟೆ ವೀಕ್ಷಣೆ ಮಾಡೋಣ್ರಿ. ಈಗ ಆಗಲೇ ಐತಿ ಸಂಗೊಳ್ಳಿ ರಾಯಣ್ಣ ರಾಕ್ ಗಾರ್ಡನ್ ವೀಕ್ಷಣೆ ಮಾಡಿರಲ್ಲ, ಬರೀಗ ಕಿತ್ತೂರಿನ ಕೋಟೆ ವೀಕ್ಷಣೆ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸ ಬಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ವಿಡಿಯೋ ಐತಿ ಆತ್ಮೀಯ ಸ್ನೇಹಿತರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಐತಿಹಾಸಿಕ ಸ್ಥಳ ಐತ್ರಿ ಸ್ನೇಹಿತರೆ, ಬರ್ರಿ ನೋಡೋಣ್ರಿ. ಕಿತ್ತೂರಿನ ಕೋಟೆಗೆ ಏನೈತಿ ಫ್ರೀ ಐತಿ ಸ್ನೇಹಿತರೆ. ಯಾವುದೇ ರೀತಿ ಇಲ್ಲಿ ಟಿಕೆಟ್ ಇಲ್ಲ, ಆರಾಮ್ಸರಿ ಬರ್ಬೋದು ಒಳಗಡೆ. ಕೋಟೆ ಎಲ್ಲ ವೀಕ್ಷಣೆ ಮಾಡ್ಕೊಂಡು ಹೋಗ್ಬೋದು. ಮತ್ತೆ ಇವತ್ತು ಕ್ರಿಸ್ಮಸ್ ಹಾಲಿಡೇ ಇರೋದ್ರಿಂದ ಮ್ಯೂಸಿಯಂಗೆ ಟಿಕೆಟ್ ಐತ್ರಿ. ಆದ್ರೆ ಮ್ಯೂಸಿಯಂ ಇವತ್ತು ಹಾಲಿಡೇ ಸ್ನೇಹಿತರೆ, ಇವತ್ತು ಗೌರ್ಮೆಂಟ್ ಹಾಲಿಡೇ ತತ್ತರಿಸ್ಬಂದ್ರಿ. ಬರೀ ಕಿತ್ತೂರಿನ ಕೋಟೆ ವೀಕ್ಷಣೆ ಮಾಡೋಣ. ಈಗ ಬರೀ ಕೋಟೆ ಆಟ ವೀಕ್ಷಣೆ ಮಾಡ್ಕೊಂಡು ಹೋಗ್ಬೋದು ಸ್ನೇಹಿತರೆ. ಈಗ ಸ್ನೇಹಿತರೆ ವಸ್ತು ಸಂಗ್ರಹಾಲಯ ಐತ್ರಿ, ಮ್ಯೂಸಿಯಂ ಐತ್ರಿ. ಇಲ್ಲಿ ಬಹುತೇಕ ಚಾಲೋ ಐತೆ. ಏನ್ ಮಾಡ್ತೀವಿ ನೋಡೋಣ್ರಿ. ಬಹುತೇಕ ಚಾಲೋ ಇರಾಕಿಲ್ಲ, ಹಾಲಿಡೇ ಇರ್ಬೇಕ್ರಿ. ಬಂದ್ ಇದ್ದಂಗೆ ಕಾಣಿಸ್ತಾ ಬಂದ್ ಐತ್ರಿ. ಹೊರಗಡೆ ನೋಡ್ಕೊಂಡು ಹೋಗ್ಬೋದ್ರಿ. ಒಳಗಡೆ ಏನೈತಿ ಬಂದ್ ಸ್ನೇಹಿತರೆ. ಹೊರಗಿನ ಅಟ್ಟ ನೋಡ್ಕೊಂಡು ಹೋಗ್ಬೋದು. ಇವತ್ತು ಹಾಲಿಡೇ ಐತಿರಲ್ಲ ಕ್ರಿಸ್ಮಸ್ ಸಂಬಂಧ. ಕಿತ್ತೂರಾಣಿ ಚೆನ್ನಮ್ಮ ಸ್ಮಾರಕ ಸರ್ಕಾರಿ ವಸ್ತು ಸಂಗ್ರಹಾಲಯ ಸ್ನೇಹಿತರೆ, ಇದು ಮ್ಯೂಸಿಯಂ. ಇವತ್ತು ಹಾಲಿಡೇ ಸುಟಿ ಐತ್ರಿ. ಇವತ್ತ ಗೌರ್ಮೆಂಟ್ ಹಾಲಿಡೇ ಇರುತ್ತ, ಹತ್ರ ಸಮ ಸುಟಿ ಐತ್ರಿ. ಹೊರಗಡೆ ಮಾಡ್ಕೊಂಡು ಹೋಗ್ಬೋದ್ರಿ. ಗರುಡ ಇದು ಗರುಡ ಸ್ನೇಹಿತರೆ ಇದು. ವಿಷ್ಣು ವೀರ್ಗಲ್ಲು ನಂದಿ ಸ್ನೇಹಿತರೆ ಇದು ನಂದಿ. ದೇವಿ ವಿಗ್ರಹ ವಿಷ್ಣು. ದ್ವಾರಪಾಲಕ ಶೈವ ದ್ವಾರಪಾಲಕ ಚಿಕ್ಕ ಚಿಕ್ಕ ದ್ವಾರಪಾಲಕ ಸ್ನೇಹಿತರೆ. ದರ್ಬಾರ್ ಹಾಲ್ ನೋಡ್ರಿ ಇದು. ದರ್ಬಾರ್ ಹಾಲ್ ಇದು. ದರ್ಬಾರ್ ಹಾಲ್ ಐತಿದು. ಇದೇನಿದು ದರ್ಬಾರ್ ಹಾಲ್ ಇದು. ಮಂದಿರ ನಿಂದಿರ್ತಿದ್ರು. ಇದು ದರ್ಬಾರ್ ಹಾಲ್ ನೋಡ್ರಿ. ಪೂರ ಪಡ್ಸಾಲಿ ಹಾಲ್. ಪಡ್ಸಾಲಿ ಇದು ಹಾಲ್ ಐತಿ. ಹಿಂಗ ಹೋಗ್ಬೇಕು ಒಳಗೆ ಹೋಗ್ತೀನಿ. ಆ ಕಡೆ ಇಲ್ಲ ನನ್ನ ಕಡೆ. ಕೊಠಡಿ ಕೊಠಡಿ ಸ್ನೇಹಿತರೆ ಇದು. ದೀಪ ಇಡ್ತಿದ್ರು. ಕೊಠಡಿ ಸ್ನೇಹಿತರೆ ಇದು. ಇದು ನೋಡ್ರಿ ಈಗ ಕೊಠಡಿ. ಹಿಂಗ ಒಳಗೆ ಇದೇನಿದು ವಿಶ್ರಾಂತಿ ಕೊಠಡಿ, ರೆಸ್ಟ್ ರೂಮ್. ಇವು ಕಮಾನುಗಳು ನೀವಲ್ಲ.
ವರ್ಕ್ ಮಾಡತ್ತಾರ ಇಲ್ಲಿ ಕೆಲಸ ಸರ್. ಇದು ಹಿಂಗ ಬಂದಿದೆ ಅದು ಇದು ಎರಡು ಒಂದಾನ ಇದು ರೆಸ್ಟ್ ರೂಮ್ ಐತದ ನಾವು ಮಂತ್ರಾಲೋಚನೆ ಕೊಠಡಿ ಸೀಕ್ರೆಟ್ ಡಿಸ್ಕಷನ್ ರೂಮ್. ವಿಶ್ರಾಂತಿ ಕೊಠಡಿನ ವಿಶ್ರಾಂತಿ ಕೊಠಡಿನ ಎಲ್ಲ ಇದು. ನಿರೀಕ್ಷಣಾ ಕೊಠಡಿ ವೇಟಿಂಗ್ ರೂಮ್. ಇದು ವಿಶ್ರಾಂತಿ ಕೊಠಡಿ. ಹೆಚ್ಚಿಗೆ ಬಾ. ದೇವರ ಕೊನೆ ಇದು ದೇವರ ಕೊನೆ. ಇದು ಪೂಜೆದ ರೂಮ. ಜಗಲಿ ಇದ ಜಗಲಿ ಐತದ. ಕಾಣಂಗಿಲ್ಲ. ನಂದಿ ಲಾಂಛನ. ಸೂರ್ಯ ನಂದಿ ಚಂದ್ರಮ. ಸೂರ್ಯ ಚಂದ್ರ ನಂದಿ ಕತ್ತಿ ಕತ್ತಿ ಲಾಂಛನ. ಬರ್ಕ್ಲಿಕ್ ತುಂಬ್ರಟ್ಟ. ಇದು ಊಟದ ಮನಿ. ಇದು ಅಡಿಗೆ ಮನಿ. ಇದು ಅಡಿಗೆ ಮನಿ. ಇದು ಊಟದ ಮನಿ ಈಚೆ ಕಡೆದು. ಜಲ ಕ್ರೀಡೆ ಕೂಡ ಸ್ವಿಮ್ಮಿಂಗ್ ಪೂಲ್ ಅದು. ಸೀಕ್ರೆಟ್ ವೆಲ್ ಗುಪ್ತ ಬಾವಿ. ಗುಪ್ತ ಬಾವಿ ನೋಡ್ರಿ ಅದ ಗುಪ್ತ ಬಾವಿ. ಖಾಲಿ ಐತ್ರಿ ಗುಪ್ತ ಬಾವಿ ಸ್ನೇಹಿತರೆ. ಇದು ಖಾಲಿ ಐತ್ರಿ ಗುಪ್ತ ಬಾವಿ. ಗುಪ್ತ ಬಾವಿ ಸ್ನೇಹಿತರೆ. ಗುಪ್ತ ಬಾವಿ ಇದು ಗುಪ್ತ ಬಾವಿ ಐತ್ ನೋಡ್ರಿ. ಇದು ಸ್ನಾನದ ಮನೆ. ನೀರ್ ಸಂಗ್ರಹ ಮಾಡ್ತಿದ್ರು. ಇದು ಹೊಡೆದು ಮತ್ತೆ ಇಲ್ಲ ಮಾಡತ ಕಾಣಿಸ್ತಿದೆ. ಧ್ರುವ ನಕ್ಷತ್ರ ವೀಕ್ಷಣಾಲಯ. ಧ್ರುವ ನಕ್ಷತ್ರ ವೀಕ್ಷಣಾಲಯ ನೋಡ್ರಿ ಇದು. ಸ್ನಾನದ ಮನೆ ನೋಡ್ರಿ ಸ್ನೇಹಿತರೆ. ಇದು ಸ್ನಾನದ ಮನೆ ರೀ. ಇಲ್ಲಿ ನೀರ್ ಸಂಗ್ರಹ ಮಾಡ್ತಿದ್ರಿ ಇಲ್ಲಿ. ನೀರ್ ಕಾಯಿಸ್ತಿದ್ರಿ ಇಲ್ಲಿ. ಕಟ್ಟಿಗೆ ಹಾಕಿ ಉರಿ ಹಚ್ಚಿ ಇದ್ ಮಾಡ್ತಿದ್ರಿ. ನೀರ್ ಕಾಯಿಸ್ತಿದ್ರಿ. ಈ ಕಡೆಯಿಂದ ಹೊರಗ್ ಪಾಸಗೋಣಿನ ಸ್ನೇಹಿತರೆ. ಇದು ನೋಡ್ರಿ ಕಿತ್ತೂರು ಕೋಟೆ ಅಭಿವೃದ್ಧಿ ಕಾರ್ಯ ಮಾಡಾಕತ್ತಾರ ಸ್ನೇಹಿತರೆ ಗೌರ್ಮೆಂಟ್ ವತಿಯಿಂದ. ಈಗ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತೆ ಕಮೆಂಟ್ ಮಾಡ್ರಿ. ನಂದಗಡಕ್ಕೆ ಒಂದು ಸ್ನೇಹಿತರೆ ಅಲ್ಲಿ ಏನೈತಿ ಅಲ್ಲಿ ನೋಡೋಣ್ರಿ. ಅಲ್ಲಿ ಒಂದ್ ಸ್ವಲ್ಪ ಟೈಮ್ ಇತ್ತಂದ್ರೆ ಮುಂದೆ ಹೋಗ್ರಿ. ಬರ್ರಿ ನಂದಗಡಕ್ಕೆ ಹೋಗಿ ಸಂಗೊಳ್ಳಿ ರಾಯಣ್ಣವ್ರ ಇದನ್ನ ಸಮಾಧಿ ನೋಡ್ರಿ ಸ್ನೇಹಿತರೆ. ಈಗ ನೋಡ್ರಿ ಕಿತ್ತೂರು ಕೋಟೆ ವೀಕ್ಷಣೆ ಮಾಡ್ಕೊಂಡು ಈಗ ಇದಕ್ಕೆ ಬಂದ್ರಿ. ಯಾವ ಅಂದ್ರೆ ನಂದಗಡ್ರಿ. ಇಲ್ಲಿ ಸಂಗೊಳ್ಳಿ ರಾಯಣ್ಣವ್ರದ. In 400 meters, your destination will be on the left. ಸಂಗೊಳ್ಳಿ ರಾಯಣ್ಣವ್ರದ ಇದನ್ನೈತ್ರಿ ಸಮಾಧಿ ಐತ್ರಿ ಸ್ನೇಹಿತರೆ. ಬರ್ರಿ ನೋಡೋಣ ಬರ್ರಿ. ಈಗ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ತನ್ನ ಜೀವನವನ್ನೇ ತ್ಯಾಗ ಮಾಡಿದ ಒಬ್ಬ ಮಹಾನ್ ಕ್ರಾಂತಿವೀರನ ಪಾವನ ನೆಲಕ್ಕೆ ನೀವು ಈಗ ಕಾಲಿಟ್ಟಿದ್ದೇವೆ. ಇದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಅವರ ಸಮಾಧಿ ನಂದಗಡ್. 18ನೇ ಶತಮಾನದ ಭಾರತದಲ್ಲಿ ಬ್ರಿಟಿಷರ ದೌರ್ಜನ್ಯ ದಿನೇ ದಿನೇ ಹೆಚ್ಚಾಗುತ್ತಿದ್ದ ಕಾಲ. ಅದಕ್ಕೆ ವಿರುದ್ಧವಾಗಿ ತಮ್ಮ ಜೀವನವನ್ನೇ ಪಣಕ್ಕಿಟ್ಟು ಹೋರಾಡಿದ ವೀರ ಸಂಗೊಳ್ಳಿ ರಾಯಣ್ಣ. ನಂದಗಡದಲ್ಲಿರುವ ಸಂಗೊಳ್ಳಿ ರಾಯಣ್ಣನ ಸಮಾಧಿಯ ದೇಶಭಕ್ತರ ಪಾಲಿಗೆ ಪವಿತ್ರ ಸ್ಥಳವಾಗಿದ್ದು, ಅಲ್ಲಿರುವ ಬೃಹತ್ ಆಲದ ಮರವು ಅವರ ನಿಸ್ವಾರ್ಥ ದೇಶ ಪ್ರೇಮದ ಸಂಕೇತವಾಗಿದೆ.
ಭಕ್ತರು ಸಂತಾನಕ್ಕಾಗಿ ಹಾಗೂ ಹರಕೆ ಈಡೇರಿಸಲು ಆ ಮರಕ್ಕೆ ತೊಟ್ಟಿಲು ಕಟ್ಟಿ ಪೂಜಿಸುತ್ತಾರೆ. ರಾಯಣ್ಣನಿಗೆ ಜನವರಿ 26, 1831ರಂದು ಗಲ್ಲಿಗೇರಿಸಲಾದ ಸ್ಥಳದಿಂದ ಸ್ವಲ್ಪ ದೂರದಲ್ಲಿ ಸಮಾಧಿ ಮಾಡಿ ಅಲ್ಲಿ ಆಲದ ಸಸಿ ನೆಡಲಾಗಿತ್ತು. ಅದು ಇಂದು ದೊಡ್ಡ ಮರವಾಗಿ ಬೆಳೆದು ನಿಂತಿದೆ. ಇಂದು ಇಲ್ಲಿ ಇರುವ ಈ ಸಮಾಧಿ ಒಂದು ಕಲ್ಲಲ್ಲ, ಇದು ನಮ್ಮ ಸ್ವಾತಂತ್ರ್ಯದ ಬೆಲೆ ಹೇಳುವ ಮೌನ ಸಾಕ್ಷಿ. ಈ ಮಣ್ಣಿನಲ್ಲಿ ರಾಯಣ್ಣರ ರಕ್ತದ ಛಾಯೆ ಇದೆ. ಪ್ರತಿ ಗಾಳಿಯಲ್ಲಿಯೂ ದೇಶಕ್ಕಾಗಿ ಬಾಳು, ದೇಶಕ್ಕಾಗಿ ಸಾವು ಎನ್ನುವ ಸಂದೇಶ ಇದೆ. ನಂದಗಡಕ್ಕೆ ಬರುವ ಪ್ರತಿಯೊಬ್ಬರೂ ಇಲ್ಲಿ ನಿಂತು ಒಂದು ಕ್ಷಣ ಮೌನವಾಗಿ ಯೋಚಿಸಬೇಕು. ನಾವು ಇಂದು ಅನುಭವಿಸುವ ಸ್ವಾತಂತ್ರ್ಯ ಯಾರ ತ್ಯಾಗದ ಫಲ ಎಂದು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ನಮ್ಮ ಹೃದಯಗಳಲ್ಲಿ ಯುಗ ಯುಗಾಂತರಕ್ಕೂ ಜೀವಂತ ಜೀವಂತ ಜೀವಂತ. ವೀರರಿಗೆ ವಂದನೆ ವಂದನೆ ವಂದನೆ. ರಾಯಣ್ಣರಿಗೆ ಶತತ ನಮನ ನಮನ ನಮನ. ಜೈ ಹಿಂದ್. ಆತ್ಮೀಯ ಸ್ನೇಹಿತರೆ, ನೀವು ಕೂಡ ಒಮ್ಮೆ ಬೆಳಗಾವಿ ಜಿಲ್ಲೆಗೆ ಬಂದ್ರಂದ್ರೆ ಸಂಗೊಳ್ಳಿ ರಾಯಣ್ಣವರ ಸಮಾಧಿ ಇರುವಂಥ ಸ್ಥಳವಾದ ನಂದಗಡಕ್ಕೆ ಒಮ್ಮೆ ಭೇಟಿ ನೀಡಿರಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದೊಂದಿಗೆ ನಾನು ಬರ್ತೀನಂತ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ.